ನಾನು ಒಂದು ಸಲ ಫ್ರಾನ್ಸ್ ನಲ್ಲಿ ಅವಾರ್ಡ್ ಗೆದ್ದು ಬಂದೆ ಏರ್ಪೋರ್ಟ್ಗೆ. ಅಲ್ಲಿ ಏರ್ಪೋರ್ಟ್ ಬಹಳ ದೊಡ್ಡದು. ನಮ್ಮ ಬೆಂಗಳೂರು ಏರ್ಪೋರ್ಟ್ ನೋಡ್ಬಿಟ್ರೆ ಬಸ್ ಸ್ಟಾಪ್ ಅನ್ಸ್ಬಿಡುತ್ತೆ ಅಲ್ಲಿ ಏರ್ಪೋರ್ಟ್ಗೆ, ಅಷ್ಟು ದೊಡ್ಡ ಏರ್ಪೋರ್ಟ್ ಚಾರ್ಲ್ಸ್ ಡಿಗಾಲ್ ಏರ್ಪೋರ್ಟ್. ಆ ಏರ್ಪೋರ್ಟ್ ಅಲ್ಲಿ ನನಗೆ ಫ್ಲೈಟ್ ಮಿಸ್ ಆಗೋಯ್ತು, ಇಂಡಿಯಾಗೆ ಬರೋ ಫ್ಲೈಟ್ ಮಿಸ್ ಆಗೋಯ್ತು. ಇರೋ ಊರ್ ಇರೋ ಟಿವಿಲೆಲ್ಲ ನನ್ನ ಫೋಟೋ ಬರ್ತಾ ಇದೆ. ದಿಸ್ ಇಯರ್ ಗೋಲ್ಡ್ ಮೆಡಲಿಸ್ಟ್ ಮಿಸ್ಟರ್ ಪ್ರತಾಪ್ ಎನ್ ಎಂ ಅಂತ. 50,000 ರೂಪಾಯಿಗೆ ನಂಗೆ ದುಡ್ಡಿರ್ಲಿಲ್ಲ ಅವತ್ತು. ಬೀದಿಲಿ ನಿಂತಿದ್ದೆ ನಾನು. ನಿಮ್ ಪ್ರಾಮಾಣಿಕವಾಗಿದ್ರೆ ಅದೇ ಕೆಲಸ ಆಗೋದು ನಿಮ್ಗೆ. ಏನೇ ಗೋಲ್ಡ್ ಮೆಡಲ್ ಮತ್ತೊಂದು ಗೆದ್ರೆ ನಿಂತಿದ್ದೆ ಬೀದಿಲಿ. ಅಲ್ಲಿ ತನಕ ನಾನು 5 ವರ್ಷದ ಗೋಲ್ಡ್ ಮೆಡಲಿಸ್ಟ್ ಒಂದು ಕಾಂಪಿಟೇಷನ್ ಅಲ್ಲಿ. ಆಮೇಲೆ ನಿಂತಿದಾಗ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ, ಎಲ್ಲ ಒಂದ್ ಸೆಲ್ಫಿ, ಸರ್ ಒಂದು ಫೋಟೋ, ಸರ್ ಒಂದು ಫೋಟೋ, ತಗೊಳ್ಳಿ ಹಿಂಗ್ ಸುಮ್ಮನೆ ನಿಂತಿದ್ದೆ ನಾನು. ಆಯ್ತು, ಹೋದೆ ನಾನು. ನನ್ ಫ್ಲೈಟ್ ಮಿಸ್ ಆಗಿದೆ, ಏರೋಸ್ಟೇಸ್ ಕೇಳಿದೆ, ನಂಗೊಂದು ಟಿಕೆಟ್ ಕೊಡಿ ಇಂಡಿಯಾಗೆ ಹೋಗಿ, ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ಬೇಕು. ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ರೀ, ನಿಮ್ದು ಬೋರ್ಡಿಂಗ್ ಪಾಸ್ ಕರೆಕ್ಟ್ ಆಗಿದೆ, ಚೆಕ್ ಇನ್ ಟೈಮ್ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ಆದ್ರೂ ಫ್ಲೈಟ್ ಮಿಸ್ ಆಗಿದೆ, ಕೊಡ್ಲಿಕ್ಕೆ ಆಗಲ್ಲ. ನೀವ್ ಯಾರನ್ನಾದ್ರೂ ಕೇಳ್ಬೋದಂದ್ರೆ ಸುಮ್ನೆ ಈಗ ಗ್ರಾಮ ಪಂಚಾಯತಿಲಿ ಅಥವಾ ತಾಲೂಕ್ ಪಂಚಾಯತಿಲಿ ಸರ್ ಒಂದ್ ಸೈನ್ ಹಾಕೊಡಿ ಅಂದ್ರೆ ಹೋಗಿ ಚೀಫ್ ಮಿನಿಸ್ಟರ್ ಕೇಳು ಹೋಗ್ತಾನ ಅಂತ. ಸುಮ್ನೆ ಹೋಗ್ತಾನೆ ಇವನು, ಸುಮ್ನೆ ಹೋಗಿ ಚೀಫ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೆಲಸ ಅಂದಂಗೆ. ನಾನ್ ಬಿಡ್ಲಿಲ್ಲ ಅವತ್ತು. ಹೋಗಿ ಮ್ಯಾನೇಜರ್ ಕೇಳು ಅಂದ್ರು. ದಿನಕ್ಕೆ 250 ಫ್ಲೈಟ್ ಮ್ಯಾನೇಜ್ ಮಾಡ್ತಾನೆ. ಒಂದು ಫ್ಲೈಟ್ ಕಾಸ್ಟ್ ಬಂದ್ಬಿಟ್ಟು 600 ಇಂದ 700 ಕೋಟಿ ರೂಪಾಯಿ. ಅಷ್ಟನ್ನು ತಗೊಂಡು ಎಲ್ಲಾ ಪ್ರಾಜೆಕ್ಟ್ ಸೈಡ್ ಇಟ್ಬಿಟ್ಟು ಅವ್ರ ಹತ್ರ ಹೋದೆ. ಗ್ಲಾಸ್ ಡೋರು, ತುಂಬಾ ದೊಡ್ಡ ಚೇಂಬರ್, ಸುಮಾರು ನೀವೆಲ್ಲ ನಿಂತಿದ್ದೀರಲ್ಲ ಅಷ್ಟು ದೊಡ್ಡ ಚೇಂಬರ್ ಅವ್ರದ್ದು. ಗ್ಲಾಸ್ ಡೋರ್ ಇಂದ ಹಿಂಗ್ ಸನ್ನೆ ಮಾಡಿದೆ, ಒಳಗಡೆ ಬಿಡ್ತಾ ಇಲ್ಲ ಯಾರೂನು. ನನ್ನ ಅದೃಷ್ಟಕ್ಕೆ ಇದೇ ತರ LED ಸ್ಕ್ರೀನ್ ನನ್ನ ಹಿಂದೆ ಇತ್ತು. ಅಲ್ಲಿ ನನ್ನ ಫೋಟೋ ಬರ್ತಾ ಇತ್ತು, ಮಿಸ್ಟರ್ ಪ್ರತಾಪ್ ಎನ್ ಎಂ ದಿಸ್ ಇಯರ್ ಆಲ್ಬರ್ಟ್ ಐನ್ಸ್ಟೈನ್ ಮೆಡಲ್ ಫಾರ್ ಇನ್ನೋವೇಷನ್ ವಿನ್ನರ್ ಅಂತ ಹಿಂಗೆ ಓಡ್ತಾ ಇತ್ತು ಕೆಳಗಡೆ ಒಂದು ನ್ಯೂಸ್ ಅಲ್ಲಿ. ನಾನು ಹಿಂಗೆ ಆಕ್ಷನ್ ಮಾಡಿ ಹಿಂಗೆ 4 ಸಲ ಅಂದೆ, 40 ಸಲ ಅಂದೆ. ಆಮೇಲೆ ನೋಡ್ದ ಅವನು ಎದ್ದು ಬಂದ, ಇಸ್ ದಟ್ ಯು ಅಂತ. ಎಸ್, ಸಾರಿ ಸರ್, ಸಾರಿ, ಕಮ್ ಇನ್ಸೈಡ್ ಅಂತ ಕರ್ಕೊಂಡೋಗಿ ಒಳಗಡೆ ಕೂರಿಸ್ದ. ವಾಟ್ ಹ್ಯಾಪನ್ ಅಂದ. ಸರ್, ಐ ಮಿಸ್ಡ್ ಮೈ ಫ್ಲೈಟ್ ಟುವರ್ಡ್ಸ್, ಡೋಂಟ್ ಕಾಲ್ ಮಿ ಸರ್, ಯು ಕ್ಯಾನ್ ಕಾಲ್ ಮೈ ನೇಮ್ ಅಂದ. ಗಂಟೆಗೆ ಲಕ್ಷಾಂತರ ರೂಪಾಯಿ ಸಂಬಳ ಅವನಿಗೆ. ನಂಗೆ ಸುಸ್ತಾಗೋದೆ. ಆಯ್ತು ಸರ್, ನನ್ನ ಕಂಟ್ರಿಗೆ ನಾನು ವಾಪಸ್ ಹೋಗ್ಬೇಕು. ಡೋಂಟ್ ಕಾಲ್ ಮಿ ಸರ್ ಅಗೇನ್, ಡೋಂಟ್ ಕಾಲ್ ಮಿ, ಡೋಂಟ್ ಮೆನ್ಷನ್ ಇಟ್, ಕಾಲ್ ಮಿ ಸಮಥಿಂಗ್ ವಾಟ್ ಎವರ್ ಯು ವಾಂಟ್ ಅಂದ್ರು. ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಕಂಟ್ರಿ, ಐ ನೀಡ್ ಎಕನಾಮಿಕ್ ಕ್ಲಾಸ್ ಟಿಕೆಟ್ ಅಂದೆ. ವೈ ಡು ವಿ ನೀಡ್ ಎಕನಾಮಿಕ್ ಕ್ಲಾಸ್ ಟಿಕೆಟ್? ಟೇಕ್ ಅ ಬಿಸ್ನೆಸ್, ಐ ಡೋಂಟ್ ಹ್ಯಾವ್ ದ ಮನಿ ಅಂದೆ. ನೋ, ಇಟ್ಸ್ ಫಾರ್ ಫ್ರೀ. ನೀವು ನಮ್ಮ ಕಂಟ್ರಿ ಪ್ರೈಡ್, ನಮ್ ದೇಶಕ್ಕೆ ಹೆಮ್ಮೆ ತಂದಿದ್ದೀರಾ. ನಾನೇನು ಅವ್ರ ದೇಶಕ್ಕೆ ಹೆಮ್ಮೆ ತಂದೆ? ನಮ್ ದೇಶದಿಂದ ರೆಪ್ರೆಸೆಂಟ್ ಮಾಡಿ ನಾನು ಗೆದ್ದೆ. ನೋ, ಯು ಡನ್ ಸಮ್ ಇನೋವೇಷನ್ಸ್ ನ ಈ ಕಂಟ್ರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಮರ್ಯಾದೆ ಕೊಡ್ಲೇಬೇಕು. ತಗೊಳ್ಳಿ, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅಂತ ಕೊಟ್ಬಿಟ್ಟು ಅವ್ರ ಕೈಲಿ ಒಂದು ಸ್ವಿಸ್ ವಾಚ್ ಇತ್ತು. ಸ್ವಿಸ್ ವಾಚ್ 4 ಲಕ್ಷ ರೂಪಾಯಿ ಸ್ವಿಸ್ ವಾಚ್ ಬಿಚ್ಬಿಟ್ಟು ತಗೊಳ್ಳಿ ಪ್ಲೀಸ್ ಮಿಸ್ಟರ್ ಪ್ರತಾಪ್, ಪ್ಲೀಸ್ ಹ್ಯಾವ್ ಇಟ್ ಅಂತ ಕೈಗೆ ಹಾಕೊಂಡು ಕೈಗೊಂದು ಬೊಕ್ಕೆ ಕೊಟ್ಟ. ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋದ, ಕೂರಿಸ್ದ, ಎಲ್ಲ ಮಾತಾಡ್ಸಾದ್ಮೇಲೆ ಒಂದ್ ಮಾತು ಹೇಳ್ದ. ಎಲ್ಲ ಏನ್ ಏರೋಸ್ಟೇಸ್ ಯಾರು ಟಿಕೆಟ್ ಕೊಡಲ್ಲ ಅಂದೋಳು ನನ್ನ ಸುತ್ತ ನಿಂತಿದ್ದಾರೆ. ನಾನು 45 ಜನ ಬಂದ್ ನಿಂತು. ಆಮೇಲೆ ಫ್ಲೈಟ್ ಹತ್ತಕ್ ಹೋದೆ. ನಾನು ಫ್ಲೈಟ್ ಹತ್ತಕ್ ಹೋಗಿ ನಿಂತ್ಕೊಂಡೆ ಮುಂದೆ. ಫ್ಲೈಟ್ ಹತ್ತಕ್ ಹೋಗಿ ನಿಂತ್ಕೊಂಡಾಗ ಕಿವಿಲ್ ಒಂದ್ ಮಾತು ಹೇಳ್ದ ಹತ್ರ ಬಂದ್ಬಿಟ್ಟು, ಇದೇ ಪ್ಲೇಸ್ ಅಲ್ಲಿ ಒಬ್ಬ ಕೋಟ್ಯಾಧೀಶ್ವರ ಇದ್ರೆ ಕೆಲಸ ಮಾಡ್ತಿರ್ಲಿಲ್ಲ. ಐ ಓನ್ಲಿ ರೆಸ್ಪೆಕ್ಟ್ ಫಾರ್ ಯುವರ್ ನಾಲೆಡ್ಜ್. ನೀನು ಪಡ್ಕೊಂಡಿರೋ ಜ್ಞಾನಕ್ಕೆ. ಪ್ರಪಂಚದಲ್ಲಿ ಅದ್ ಯಾವ್ದಾರ ಜ್ಞಾನ ಇರ್ಬೋದು, ಒಂದ್ ಸ್ಪೋರ್ಟ್ಸ್ ಅಲ್ಲಿ ಪಡ್ಕೊಳ್ಳಿ, ಜ್ಞಾನನೇ. ಓದಿದ್ರೆ ಮಾತ್ರ ಜ್ಞಾನ ಅಲ್ಲ ಅದು. ಸುಮ್ನೆ ಅನ್ಕೋಬಿಟ್ಟಿದ್ದೀರಾ. ಓದೋರೆಲ್ಲ ಬುದ್ಧಿವಂತರು ಅನ್ನಕ್ಕಾಗಲ್ಲ ನೀವು. ಅವ್ರ ತಲೆಯಲ್ಲಿ ಏನೇನೋ ತುಂಬಿರುತ್ತೆ. ಬಿಡಿ ಅದನ್ನ ಕಡೆಗೆ, ಅದನ್ನ ವಿಷಯ ಬೇಡ ನಮ್ಗೆ. ಆಮೇಲೆ ನಾನು ಒಂದು ಕಾಲದಲ್ಲಿ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ ಇಂಡಿಯಾದಲ್ಲಿ. ಸರ್, ನಮ್ಮ ಊರಿಗೆ ಹೋಗ್ಬೇಕು, ನನಗೆ ಗೊತ್ತಿಲ್ಲ ಅವ್ರು ದುಡ್ಡು ಕೊಡಲ್ಲ ಅಂತ. ಸರ್, ದುಡ್ಡು ಕೊಡಿ ಸರ್, ಟ್ಯಾಕ್ಸಿ ಮಾಡ್ಕೊಡಿ, ಊರಿಗೆ ಹೋಗ್ಬೇಕಂದೆ. ಇಲ್ಲ, ಕೊಡಲ್ಲ ಅಂದ್ರು. ಸರ್, ಬಸ್ಸಲ್ಲಿ ಹೋಗ್ತೀನಿ, ಬಸ್ ಚಾರ್ಜ್ ಕೊಡಿ ಸರ್, ಕೊಡಲ್ಲ ಅಂದ್ರು. ಸರ್, ಹೋಗ್ಲಿ ಸರ್, ಒಂದಷ್ಟು ದೂರನಾದ್ರೂ 2 ಬಸ್ ಒಂದ್ ಸ್ವಲ್ಪ ತಿನ್ಕೊಂಡು ಹೋಗಾರು, ಏನಾರು ರಸ್ತೆಲಿ ತಿನ್ಕೊಂಡೋಗಾರು ದುಡ್ಡು ಕೊಡಿ ಅಂದೆ. ಕೊಡಲ್ಲ ಅಂದ್ರು. ಇನ್ನೇನ್ ಸರ್ ಕಾಂಪಿಟೇಷನ್ ಕರ್ಸಿದ್ರಿ ಅಂದೆ ನಾನು. ಆಯ್ತು, ಇವತ್ತು ಅದೇ ರೋಡಲ್ಲಿ ನನಗ್ ಬೇಕಾಗಿರೋ ಕಾರ್ ತಗೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಓಡಾಡ್ತೀನಿ. ಅಷ್ಟೇ ಜೀವನ, ಇನ್ನೇನು ಅಲ್ಲ. ನೀವು ಪಡುವಂತ ಶ್ರಮ, ನೀವು ಪಡುವಂತ ಹಾರ್ಡ್ ವರ್ಕ್, ನೀವು ಮಾಡುವಂತ ಕೆಲಸ ನಿಮ್ಮ ಕೈ ಹಿಡಿಯುತ್ತೆ. ಪ್ರಪಂಚದಲ್ಲಿ ಯಾರು ನಮ್ದೇದ್ರು ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ಕೈ ಹಿಡಿತಾರೆ, ಅವರಲ್ಲಿ ನಂಬಿಕೆ ಇಡಿ. ಕೊನೆಗೆ ಅಪ್ಪ ಅಮ್ಮನು ನಂಬಲಿಲ್ವಾ? ಪ್ರಪಂಚದಲ್ಲಿ ನಿಮ್ಮ ಈ ಸಮಾಜ ಕೈ ಬಿಡ್ಬೋದು, ನಿಮ್ಮ ಸಂಬಂಧಿಕರು ಕೈ ಬಿಡ್ಬೋದು, ಕೊನೆಗೆ ನಿಮ್ಮ ಫ್ರೆಂಡ್ಸ್ ಕೈ ಬಿಡ್ಬೋದು, ಕೊನೆಗೆ ನಿಮ್ಮ ಅಪ್ಪ ಅಮ್ಮನು ಕೈ ಬಿಟ್ಬಿಟ್ಟು ಇನ್ನೇನು ಮಾಡಲ್ಲ ಅನ್ಬೋದು. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟು ಜೀವನ ಮಾಡ್ಬೇಕು ಯಾವತ್ತು. ವಿ ನೀಡ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ನಾವು ಒಬ್ಬರೇ ಅಲ್ವಾ ಹುಟ್ಟಿರೋದು? ನಮ್ಮ ಒಳಗಡೆ ಇನ್ನೊಂದು ಆತ್ಮ ಏನಾದ್ರು ಇದೆಯಾ? ಏನು ಇಲ್ಲ ಅಲ್ವಾ? ನೀವು ದೊಡ್ಡ ಬಂಗ್ಲೆ ಕಟ್ತೀರಾ, ಕಾರ್ ತಗೋತೀರಾ, ಎಲ್ಲ ಮಾಡ್ತೀರಾ, ಅದ್ರಲ್ಲಿ ಇರ್ತೀರಾ. ಯಾರಾದ್ರೂ ಅದ್ರಲ್ಲಿ ಇರ್ತೀನಿ ಅಂದ್ರೆ ನೀವು ದಡ್ರು ಅಂತೀರಿ. ನೀವು ತಲೆ ಒಳಗಿರೋದು, ನೀವು ನಿಮ್ ಬ್ರೈನ್ ಒಳಗೆ ನೀವು ಜೀವನ ಮಾಡೋದು. ಅದ್ರಲ್ಲಿ ಏನ್ ಯೋಚನೆ ಮಾಡ್ತೀರಾ ಅದನ್ನೇ. ಕಣ್ಣು ಮುಚ್ಕೊಂಡು ಗುಡ್ಸ್ಲಲ್ಲಿ ಕೂತ್ರು ಅದೇ ಅನುಭವ, ಕಣ್ಣು ಮುಚ್ಕೊಂಡು ಒಂದು ಬಂಗ್ಲೆಲ್ ಕೂತ್ರು ಅದೇ ಅನುಭವ. ಏನು ಡಿಫ್ರೆನ್ಸ್ ಇಲ್ಲ ಧ್ಯಾನ ಮಾಡ್ತಾ ಇದ್ರೆ.
ನಿಮ್ಮ ಹತ್ರ ಹಣ ಇದ್ರೆ ಒಂದು ಕಾರ್ ತಗೋತೀರಾ, ನಿಮ್ಮ ಹತ್ರ ಹಣ ಇದ್ರೆ ಬಂಗ್ಲೆ ಕಟ್ತೀರಾ, ನಿಮ್ಮ ಹತ್ರ ಹಣ ಇದ್ರೆ ಒಂದು ಮಂಚ ತಗೋತಿದ್ದೀರಾ, ನಿಮ್ಮ ಹತ್ರ ಹಣ ಇದ್ರೆ ಒಳ್ಳೆ ಹಾಸಿಗೆ ತಗೋತೀರಾ, ನಿಮ್ಮ ಹತ್ರ ಹಣ ಇದ್ರೆ ನಿದ್ರೆ ತಗೋತೀರಾ? ಯಾರಾದ್ರೂ ನಿದ್ರೆ ತಗೋತೀರಾ ನಿಮ್ಮ ಹತ್ರ ಹಣ ಇದ್ರೆ? ಪ್ರಪಂಚದಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಪೋಸ್ಟ್ ಗ್ರೇಟೆಸ್ಟ್ ಅಂತಾರೆ. ನಾಲೆಡ್ಜ್ ಇಸ್ ದ ಗ್ರೇಟೆಸ್ಟ್ ಪೋಸ್ಟ್. ಹೆಂಗ್ ಹೇಳ, ಅಮೆರಿಕನ್ ಅಡ್ವೈಸರ್ಗುನು ಓದಿದವರು ಅಡ್ವೈಸ್ ಮಾಡ್ತಾ ಇರ್ತಾರೆ ಏನೇನ್ ಡಿಸಿಷನ್ ತಗೋಬೇಕು ಅಂತ. ಅವರು ನಾಲೆಡ್ಜ್ ಪಡ್ಕೊಂಡಿರೋರೆ, ಅವ್ನ ತಲೆಯಲ್ಲಿ ಏನು ಇರಲ್ಲ, ಅವ್ನ ಸುತ್ತ ಇರೋ ಅಡ್ವೈಸರ್ಸ್ ಅವ್ನು ಗೈಡ್ ಮಾಡ್ತಾರೆ. ಸಂಪಾದನೆ ಮಾಡಿ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಸಫಲತೆಗೊಳ್ಳಿ. ಸಾಕಷ್ಟು ಸಮಯ ಆಗಿದೆ. ಈ ಅವಕಾಶ ಕೊಟ್ಟಂತಹ ತುಮಕೂರಿನ ಜನತೆಗೆ ಹಾಗೂ ಯುವಕರಿಗೆ, ಯುವತಿಯರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. IITಲಿ ಪಾಠ ಮಾಡ್ಬೇಕಾದ್ರೆ 3 ಜನ ಬಂದು ಕೂತ್ಕೋತಾ ಇದ್ರು ನಾನು ಪಾಠ ಮಾಡ್ತಾ ಇದ್ರೆ. ಇವತ್ತು ಆ ಡಿಪಾರ್ಟ್ಮೆಂಟ್ HOD ಬಂದು ಕೂತ್ಕೋತಾರೆ ಪಾಠ ಮಾಡಿದ್ರೆ. ಅಷ್ಟೇ ಡಿಫ್ರೆನ್ಸ್. ಜೀವನದಲ್ಲಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಕೆಲಸ ಮಾಡೋರು ಕೆಲಸ ಮಾಡ್ತಾನೆ ಇರ್ತಾರೆ. ನೀವೇನ್ ಮಾಡ್ಬೇಕು ಡಿಸೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಶರಣಾರ್ಥಿ.